ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಜಾತಿ ಒಂದೇ ಧರ್ಮ ಒಂದೇ. ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು. ಜಾತಿ ಒಂದೇ ಧರ್ಮ ಒಂದೇ. ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು, ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು. ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾತೆ.
ಶಿಕ್ಷಕರು ನಾನು ವಿಶೇಷವಾಗಿ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಲೇಬೇಕು. ಮುಖ್ಯವಾದ ಮಾತೃವಂದನ. ನೀವೆಲ್ಲ ಮೋಸ್ಟ್ಲಿ ರೈತರು ಅಂತ, ರೈತಾಪಿ ವರ್ಗದವರು ಅಂತ ಭಾವಿಸ್ಕೊಳ್ತೀನಿ. ಬಡತನ ಕುಟುಂಬ, ಹೊಲದಾಗ ಯಾವ ನೀರು, ತಿಳಿ ನೀರು, ಕುಡಿಯಕ್ ನೀರು ಸಿಗವಲ್ಲಿ, ಕಾಯಿ ತಿಳಿ ನೀರು ತಕೊಂಡು ಎಂತ ಮೋರೆ, ಬಂಗಾರದ ಮಕ ಅಂತ, ಬಂಗಾರದ ಮಕ ತೊಳಿತಾರೆ ಅಂತ ಹೇಳ್ತಾರ ಆಕಿ. ಇವತ್ತು ನಿಮ್ಮ ಪಾದವನ್ನ ತೊಳೆಯುವಂತ ಸೌಭಾಗ್ಯ ಆ ಮಕ್ಕಳಿಗೆ ಬಂದೈತೆ. ಯಾಕಂದ್ರೆ ನೀವು ಗುಳಿಸರು, ಕೋಟಿಸರು, ತಾಯಂದಿರು ಇದೆಲ್ಲ ಕುದಿದಿರಲ್ಲ, ತಗೊಂಡು ಹೋಗಿರ್ತಾರ. ಹೋದಾಗ ಮಗು ಅಲ್ಲಿ ಬಾಳೆಹಣ್ಣು ನೋಡುತ್ತ, ಸಂತ್ಯಾಗ ಮಾವನನ್ನು ನೋಡುತ್ತ, ಶೇಂಗಾ ಎಲ್ಲದನ್ನು ನೋಡ್ತೈತಿ. ಸ್ವಲ್ಪ ಹಸಿವಾಗತ್ತ, ಆಸೆ ಆಗತ್ತ. ಅವಾಗ ಮಗು ಏನ್ ಮಾಡ್ತಾವ, ಅಲ್ಲಿ ವ್ಯಾಪಾರ ಮಾಡೋದು ಒಂದು ಮಾವಿನ ಹಣ್ಣು ತಗೊಂಡು ಇಟ್ಕೊಳುತ್ತ ಮಕ್ಕಂದಾಗ. ಇಷ್ಟ ಸಂತೆ ಮುಗಿತು, ಒಳ್ಳೆ ಊರಿ ಬಿಡುವ ಅಂತ ಕೇಳ್ತಾನ. ಇಲ್ರಿ ನಮ್ ತಾಯಿ ಕರ್ಸ್ರಿ ಅಂತ. ನಾವು ಏನಪ್ಪ ನೀನ್ ನಿನ್ನ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಐತಿ, ವಿಶ್ವಾಸ ಐತಿ, ನಿನ್ ಲಾಸ್ಟಿಗೆ ಕೊನೆ ಆಸೆ ತಾಯಿನ ಕರ್ಸಂತೀಯಲ್ಲ. ಬಹಳ ಖುಷಿ ಆಯ್ತು. ಅವ್ರ ತಾಯಿ ಕರ್ಸ ಎಲ್ಲರೂ ದಿಗ್ಭ್ರಾಮ, ಈ ಉತ್ತರ ಚಿತ್ತಿ ಮಾಡ್ತಾರೆ. ಯಾಕ, ನಾನು ಮೊಟ್ಟ ಮೊದಲು ಸಂತಿಗೆ ಹೋದಾಗ ಒಂದು ಮಾವಿನ ಹಿಡ್ಕೊಂಡ್ ಬಂದಿದ್ನಲ್ಲ, ಅವಾಗ ಕಪಾಳಕ್ಕೊಂದು ಹೊಡೆದು ಹೇಳಿದ್ದಂದ್ರ ನಾ ಇಲ್ಲಿಗೆ ಬರ್ತಿದ್ದಿಲ್ಲ. ಒಂದ್ ತೋಮದ ಖುಷಿ ಪಟ್ಲು, ಎರಡು ಬಂದಂದ್ರೆ ದೊಡ್ಡ ಡಕಾಯಿತ ರೌಡಿ ಕಳ್ಳ ಆಗ್ಬಿಟ್ಟೆ. ಕಳ್ಳಾಗಿ ಇಲ್ಲಿ ಬಂದೆ. ಅದಕ್ಕೆ ತಾಯಿಯ ಪಾವು. ಅದಕ್ಕೆ ತಾಯಂದ್ರು ನಿಮ್ಮ ಮಕ್ಕಳೇ ಏನೇನೇ ಆಸೆ ಪಡ್ತಾವ, ಇಲ್ಲ ನನಗಿಲ್ಲ, ನೀವು ಏನೇನೋ ಆಸೆ ಪಡ್ತೀರಿ. ಆದ್ಮೇಗಾರ ಮುಂಜಾನೆ ನಮ್ಮ ತಂದೆ ತಾಯಿಗೆ ನಾವು ದೀಪ ಹಚ್ಚರ ನಮಸ್ಕಾರ ಮಾಡ್ತಿದ್ವಿ ಮನಾಗ. ನಿಮ್ ಮನ್ಯಾಗ ಇವತ್ತು ಬಿಟ್ಟು ಉಳಿದ್ರೆ ಏನು ಮಾಡ್ಯಾರ ಕೈ ಎತ್ತಿ ಹೇಳಿ ನೋಡೋಣ. ಯಾರ್ಯಾರ ಮನ್ಯಾಗ ಮಕ್ಕಳು ದಿನ ನಿಮ್ ಕಾಲು ಮುಗಿತಾರ ಕೈ ಎತ್ತಿ ತಾಯಂದ್ರು ನೋಡೋಣ. 1 2 3 ಬಹಳ ಇಲ್ಲಿ ಒಮ್ಮೆ ವಿಪರ್ಯಾಸ ಅನ್ಸುತ್ತ. ಅದಕ್ಕೆ ದಯವಿಟ್ಟು ಈ ಸಂಸ್ಕಾರವನ್ನ ಬೆಳೆಸಿದ ಮಕ್ಕಳು ನೋಡಿ, ನಿಮ್ಮ ಪಾದದ ಶಕ್ತಿ ಹಂಗಿರ್ತದ. ನೀವು ಅಡ್ಡಾಡಿರ್ತಕ್ಕಂತ ಸ್ಥಳ, ಕೂಲಿ ಕಾರಣ ಇದೆ. ನಮ್ಮ ಎಲ್ಲಾ ಶಕ್ತಿ ನಮ್ಮ ಪಾದ ದೂರದಲ್ಲಿ ಇರ್ತೈತಿ. ಮತ್ತೆ ಇನ್ನೊಂದು ತಿಳ್ಕೊಡ್ರಿ, ನಾವೇನಾದ್ರೂ ನಾವು ಕುಂಕುಮ ಹಚ್ತೀವಿ, ಕುಂಕುಮ ಇಲ್ಲಿ ಯಾಕೆ ಹಚ್ಚಲ್ಲ, ಇಲ್ಲಿ ಯಾಕೆ ಹಚ್ತೀವಿ, ಇಲ್ಲಿ ಯಾಕೆ ಹಚ್ಚೋದಿಲ್ಲ, ಇಲ್ಲಿ ಯಾಕೆ ಹಚ್ಚಂಗಿಲ್ಲ, ಇಲ್ಲೇ ಹಚ್ತೀವಿ. ಯಾರಾದ್ರೂ ಟೆಸ್ಟ್ ಮಾಡಿ ನೋಡ್ರಿ, ಈ ಕೈ ಹಿಡ್ಕೊಡಿ, ಬಳ್ಳಿ ಹಿಡ್ಕೊಡ್ರಿ, ಎಲ್ಲರೂ ನಿಧಾನ ಹೇಳ್ಬೋಗತ್ ಹೇಳ್ಬೋದು ನೋಡ್ರಿ. IAS ಕಾರ್ಡ್ ಜಗ್ಗೆ ಜಗತ್ತದು ನಾವು ಮುಟ್ಟಿರ್ಲಿಲ್ಲ ಅಂದ್ರೆ ಕೇಂದ್ರ ಬಂದಿದ್ದು. ಅದಕ್ಕೆ ನಾವಿದು ಕುಂಕುಮ ಇಲ್ಲಿಗೆ ಹಚ್ತೀವಿ, ಗೌರವಿಸ್ತೀವಿ. ಇಲ್ಲಿಗೆ ಹಚ್ಚಿ ಗೌರವಿಸ್ತೀವಿ. ಅದು ಅಷ್ಟು ಶ್ರೇಷ್ಠ ಸ್ಥಾನ ಅದು. ಈಗ ನಾವು ಬಂಗಾರ ತಾಳಿನ ಯಾಕೆ, ಬಂಗಾರ ಯಾಕೆ ನಾವು ತಾಳಿನ ಯಾಕಂದ್ರೆ ಬೇರೆ ಬೇರೆ ಕಲ್ವಕ್ ಆಗೋದಿಲ್ಲ. ಕಾಲಂದ್ರೆ ಬೆಳೆ ಯಾಕೆ ಹಾಕೋಬೇಕು, ಬೇರೆ ಬೇರೆ ಹಾಕೊಳಕ್ ಆಗೋದಿಲ್ಲ ಹೇಳ್ತಾರ. ತಾಳಿ ಎಂಬುದು ತಾಳ್ಮೆಯ ಸಂಕೇತ. ಎಲ್ಲಿ ಕುದಿಗೆ ಕೈ ಕಡೆ ಹೋಗ್ತಲ್ಲ ಚರ್ಚೆ ಹೌದಲ್ಲ. ಹಾಗಾಗಿ ಆಗ್ತಾರಲ್ಲ, ಈಗ ಜೀವನ್ ತಾಳಿ ಕಟ್ತಾರ, ಬಳ್ಳಿ ಕಟ್ತಾರ. ತಾಳ್ಮೆಯ ಶಕ್ತಿ ಇರುವುದು ತಾಯಿಗೆ. ಒಬ್ಬ ಮಹಿಳೆಗೆ ಅವು ಬೆಳ್ಳಿ ಯಾಕಾಗ್ತಾರಂದ್ರ, ನೀವು ಹೋಗುವ ದಾರಿಯಲ್ಲಿ ಪರಪುರುಷ ಹೋಗಿಲ್ಲ, ನಿಮ್ಮ ಬೆಳ್ಳಿಯ ಕಾಲುಗಳ ಹೊಳಪು ಅವ್ರಿಗೆ ಎಫೆಕ್ಟ್ ಆಗುತ್ತಾ, ಪರಿಣಾಮ ಬೀರುತ್ತಾ. ಹಾಗಾಗಿ ಅಂತ ಶಕ್ತಿ ನಮಗಿದೆ, ನಾವು ತಿಳ್ಕೋಬೇಕು. ಇವತ್ತು ಮಕ್ಕಳು ಮುನ್ಸಿಪಾಲಿಟಿ ಕೆಲಸ ಮಾಡ್ತಾರ ಸರ, ಒಬ್ಬ ಕುಡ್ಕೊಂತ ಅಡ್ಡಾಡ್ತಾನ್ರಿ, 15 ಮಂದಿ ಅಲ್ರಿ ಸರ್, ಹ್ಯಾಂಗ ಮತ್ ನಾ ಏನ್ ಹೇಳಿದ್ದೆ, ಮತ್ ನೀವು ಹೇಳಿದ್ರಿ ಅದನ್ನೇ ಹೇಳಿದ್ರಿ ಅಂತಾವ. ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡ್ರಿ, ಮಕ್ಕಳನ್ನ ಆಸ್ತಿ ಮಾಡುವಂತ ಜಗ್ಗ ಮಂದಿ ಹರಿದಿಟ್ಬಿಟ್ರಿ ನಾನು, ಅದೇ ಆಸ್ತಿ ಅಂತಾವ. ಇವ್ನ ಆಗ್ತದೆ ಬೇರೆ, ಇವ್ರು ಆಗ್ತಾರೆ ಬೇರೆ. ಅದಕ್ಕೆ ದಯವಿಟ್ಟು ತಾಯಂದ್ರು ನನಗೆ ಬಹಳ ಖುಷಿ ಆಯ್ತು ನಿಮ್ನೆಲ್ಲ ನೋಡಿ. ಆ ಕೊಟ್ಟಂತ ಪ್ರೀತಿ ಇರ್ತದಲ್ಲ, ಆ ಮಮತೆ ಐತಲ್ಲ, ಅದನ್ನ ಸ್ವೀಕರಿಸ್ಬೇಕು. ಅದಕ್ಕ ತಾಯಂದ್ರು ಕೂಡ ಒಳ್ಳೆ ಮಕ್ಕಳಿಗೆ ತಾಯಿ ಆಗ್ಬೇಕು, ಇದು ಬಹಳ ಮುಖ್ಯ. ಈಗ ಯಾಕೆ ಹೇಳ್ತೀನಿ, ತಾಯಂದ್ರೆಲ್ಲ ಶ್ರೇಷ್ಠ ಅಂತೀರಿ. ಈ ಟಿವಿ ನೋಡಿ ಕೆಟ್ಟು ಬಿಟ್ಟಿವಿ, ಒಂದು ಮಂದಿ ಧಾರಾವಾಹಿ ನೋಡಿ ಕೆಟ್ಟು ಬಿಟ್ಟಿವಿ. ಅವೆಲ್ಲ ಆಗ್ಬಾರ್ದು. ಅಂತ ಘಟನೆಗಳನ್ನ ಮನುಷ್ಯ ಹುಟ್ಟಿದ ಮೇಲೆ ಬದುಕ್ತಾನೆ, ನಡೆಸ್ತಾನ. ಅದಕ್ಕಂತ ಶಕ್ತಿಯನ್ನ ಕೊಟ್ಟು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರಿ. ಅದಕ್ಕೆ ಹಾಲುಂಡತವರಿಗೆ ಏನೆಂದು ಹೇಳಲಿ, ಹೊಳೆ ದಂಡೆಯಲ್ಲಿರುವ ಕರಕಿಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಹಬ್ಸು ಬ್ಯಾಡೀಗ ಅವರ ಬದುಕನ್ನ ಬೆಳೆಸೋಣ. ಒಳ್ಳೊಳ್ಳೆ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಒಬ್ಬ ಮಗು ಆಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ಮತ್ತೆ ಇನ್ನೊಂದು ನೆನಪ ನಮ್ಗೆ ಜೋಡ್ಸು. ಏನ್ ನೆನಪ ಅಂತಂದ್ರೆ, ಶಾಲೆಗೆ ನಮ್ಮ ಸರ್ ಹೇಳಿದ್ರು, ಶಾಲೆ ಹುಡುಗ ಜಗಳ ಆಗ್ತಿರ್ತಾವ ಸಾಮಾನ್ಯವಾಗಿ. ಅಷ್ಟಕ್ಕೆ ಹೋಗಿ ಶಾಲೆ ಬಂದು ಜಗಳಕ್ಕೆ ಹೋಗ್ಬೇಡ್ರಿ ಯಾರು. ಸಣ್ಣ ಪುಟ್ಟ ಮಕ್ಕಳ ಮೇಲೆ ಆಟ ಆಡ್ತಿರ್ತಾವ, ಕುಸ್ತಿರ್ತಾವ, ಅಷ್ಟು ಪ್ರೀತಿ ಇರ್ತೈತಲ್ಲ, ಅವೆಲ್ಲ ಬೆಳೆಸ್ಬೇಕು. ಅವಾಗ ಒಬ್ಬ ಮಗು ತಾಯಿ ಕೇಳಿದ್ರು ಜಗಳ ಆಗ್ಬಿಟ್ಟಿದ್ರಂತ, ಮಮ್ಮಿ ನನಗೆ ಭಾಳ ಹೊಡೆದ, ಸಂಸ್ಕಾರ ಕೊಡ್ರಿ. ಆಯ್ತು, ಇದ್ರ ನಾನು ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಸಮನ್ವಯಕಂತ ಗುರು ಸಾಹೇಬ್ರವ್ರೆ ಹಾಗೂ
ಕ್ರಿಯಾಶೀಲ ಸಮೂಹ ದೇವರ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂಥ ಗುಳಿಗಳೇ, ವೇದಿಕೆ ಮೇಲೆ ಹಾಸಿದಂಥ ಎಲ್ಲ ಗಣ್ಯರೇ, ನಮ್ಮ ಸಾಹೇಬರು ಕನ್ನಡ ಪಂಡಿತರು, ಸಾಹಿತ್ಯಾತ್ಮಕ, ಅವ್ರೇನೋ ಊಟಕ್ಕೆ ಕುಂತಾಗ ಒಂದಿಷ್ಟು ನೀರು ಕೊಡು ಅಂದ್ರೆ ನಿನ್ನ ತಗೋಗ ಅಂತ. ಅದಕ್ಕೆ ನಮ್ಮ ಮನೆಯಲ್ಲಿ ಕೂಡ ಒಳ್ಳೆಯ ನಡೆ, ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಒಳ್ಳೆಯ ಆಚಾರ ವಿಚಾರ ನಡೆ ನುಡಿ, ಯಾಕಂದ್ರೆ ನಮ್ಮ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಇದು ಬಹಳಷ್ಟು ವಿಶೇಷವಾದಂಥ ದಿನ. ಮಾತೃ ವಂದನೆ ಅಂತೇನು ಕರಿತಾ ಇದೀವಲ್ಲ, ಇಂಥ ಹಿಂದಿನ ಕಾಲದಲ್ಲಿ ಎಲ್ಲ ಗೊತ್ತು. ನಮ್ಮ ತಂದೆ ತಾಯಿಯರು ನಾವು ನೋಡಿದಾಗ ಪ್ರತಿದಿನ ನಮ್ಮ ತಾಯಿ ಎದ್ದ ತಕ್ಷಣ ನಮ್ಮ ತಂದೆ ಕಾಲ ನಮಸ್ಕಾರ, ಯಾರ ಹನಿಯನ್ನ ಪಾದಗಳಿಗೆ ಹಚ್ಚಿ ನಮಸ್ಕಾರ ಮಾಡ್ತಾರ ಆ ಪಾಪಗಳು ಕಳೆದು ಹೋಗ್ತಾ ಇದ್ವು ಅಂತ ಆಗಿನ ಕಾಲದಾಗ. ಇವತ್ತು ನಾವು ಹನಿನೂ ಪಾದಕ್ಕೆ ಹಚ್ಚಂಗಿಲ್ಲ, ನಮ್ಮ ಪಾಪಗಳು ಕಳೆಯಂಗಿಲ್ಲ. ಆನಂತರ ಗರತಿ ಆದವಳು ಬೆಳಿಗ್ಗೆ ಎದ್ದ ತಕ್ಷಣ ಸರ್ ಆಗಲಿ ಹೇಳಿದ್ರು ಬೀಸುಕಲ್ಲಿನ ಪದ ಅಂತೇಳಿ. ಇವತ್ತಿನ ಈ ಸಂಸ್ಕೃತಿ ಬೆಳಿಬೇಕಾಗಿದೆ ನಮಗೆ. ನಿಜವಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಸರ್ ಧನ್ಯವಾದ ಅರ್ಪಿಸ್ತೇನೆ. ಇಂಥ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೆ, ತಾಯಿ ಮತ್ತು ಮಕ್ಕಳ ಸಂಬಂಧ ಸ್ವರ್ಗಕ್ಕಿಂತಲೂ ಮಿಗಿಲಂತಿದ್ದು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಮೇಲಿಂದ ಮೇಲೆ ನಡೀಲಿ. ಬಹುಶಃ ನಾವು ಇವತ್ತು ಇಲ್ಲಿ ಬರ್ಲಿಕ್ಕಂದ್ರೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನಾವು ಕಳ್ಕೊತಿದ್ವಿ. ಈ ಒಂದು ದೃಶ್ಯವನ್ನ ನೋಡ್ತಕ್ಕಂಥದ್ದು ಬೆಳೀಲಿ, ಈ ಶಾಲೆ ಇನ್ನೂ ಉತ್ತಮವಾಗಿ ಅಭಿವೃದ್ಧಿ ಹೊಂದಲಿ, ಇಂಥ ಸಂಸ್ಕೃತಿಯನ್ನ ಬೆಳೆಸಲಿ ತಿಳ್ಕೊಂಡು ಆಶಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ವೇದಿಕೆಯ ಗಣ್ಯರಿಗೆ ಸನ್ಮಾನ. ಯಶಸ್ವಿಗೊಳಿಸಲಿಕ್ಕೆ 3 ಮಂದಿ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮ ನೋಡಿ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ನಮಗೂ ಒಂದೊಂದ್ಸಲ ಬೈದಿರ್ತಾರ, ನಾವು ತಪ್ಪು ಮಾಡಿರ್ತೀವಿ, ಆದ್ರೂ ಕೂಡ ಬಹಳ ಪ್ರೀತಿಯಿಂದ ಈ ಶಾಲೆಯನ್ನ 2 ವರ್ಷಗಳ ಕಾಲ ಮುನ್ನಡೆಸ್ಕೊಂಡು ಬಂದಾರ. ಅದಕ್ಕೆ ಅವ್ರ ಕಾರಣ ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಗುಡಿ ಸಾಹೇಬರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನೋಡ್ರಿ, ಜಗ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ